ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಜನಪರ ಯೋಜನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಜನಸಾಮಾನ್ಯರ ಬದುಕಿನಲ್ಲಿ ಭರವಸೆಯ ಬೆಳಕು ಮೂಡಿಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮುದ್ರಾ, ಪಿಎಂ ಸ್ವನಿಧಿ ಮತ್ತಿತರ ಹಲವು ಜನಪರ ಯೋಜನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದ್ದು ಸಣ್ಣ ವ್ಯಾಪಾರಿಗಳು, ಕುಶಲಕರ್ಮಿಗಳು ಹಾಗೂ ಯುವ ಉದ್ಯಮಿಗಳು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಿವೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸಣ್ಣ ಉದ್ಯಮಿಗಳಿಗೆ ಆರ್ಥಿಕ ಶಕ್ತಿ ತುಂಬಿದೆ. ಈ ಯೋಜನೆಯಡಿ ಸಾಲ ಪಡೆದ ತನ್ವೀರ್ ಪಾಷಾ ಇಂದು ಯಶಸ್ವಿಯಾಗಿ ಆಟೋಮೊಬೈಲ್ ಹಾಗೂ ಸೀಟ್ ಕವರ್ ವ್ಯವಹಾರ ನಡೆಸುತ್ತಿದ್ದು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ದೂರದರ್ಶನದೊಂದಿಗೆ ತನ್ವೀರ್ ಪಾಷಾ ಕೇಂದ್ರ ಸರ್ಕಾರದ ಯೋಜನೆಯಡಿ ಬ್ಯಾಂಕ್ನಿಂದ ಸಾಲ ಪಡೆದು ಅಂಗಡಿ ವಿಸ್ತರಿಸಿದ್ದು ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ ಎಂದರು. ಲೋನ್ ತಗೊಂಡಿದ್ವಿ ಪಿಎಂ ದಲ್ಲಿ ತುಂಬ ಅನುಕೂಲ ಆಗೈತೆ. 50,000 ತಗೊಂಡಿದ್ವಿ, ಎಲ್ಲ ತೀರಿಸಿದ್ವಿ. ತುಂಬ ಬಡವರಿಗೆ ತುಂಬ ಅನುಕೂಲ ಆಯ್ತದೆ. ಪಿಎಂ ಸ್ವನಿಧಿ ಯೋಜನೆ ಫಲಾನುಭವಿ ಸವಿತಾ ಲಾಕ್ಡೌನ್ ನಂತರ ವ್ಯಾಪಾರವಿಲ್ಲದೆ ಕಷ್ಟವಾಗಿತ್ತು. ಬಳಿಕ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ರಸ್ತೆ ಬದಿ ವ್ಯಾಪಾರ ಆರಂಭಿಸುವ ಮೂಲಕ ಉತ್ತಮ ಬದುಕು ಕಟ್ಟಿಕೊಂಡಿರುವುದಾಗಿ ತಿಳಿಸಿದರು. ಪಿಎಂ ನಿಧಿ ಯೋಜನೆಯಿಂದ ನಾವಿಲ್ಲಿ ಮೊದಲನೇ ಕಂತು 10,000 ತಗೊಂಡಿದ್ವಿ. ಅದರಿಂದ ನಾನು ಗಾಡಿ ತಗೊಂಡಿದ್ದೀನಿ ಸ್ವಂತಕ್ಕೆ ಅಂತ, ಬಾಡಿಗೆ ಕಟ್ಟೋ ಹಾಗಿಲ್ಲ ಇವಾಗ. ಮತ್ತೆ ಅದನ್ನು ತೀರಿಸಿ 20,000 ತಗೊಂಡಿದ್ದೀವಿ, ಅದನ್ನು ಬಂಡವಾಳ ಹಾಕ್ಕೊಂಡಿದ್ದೀವಿ. ಮತ್ತೆ ಅದನ್ನು ತೀರಿಸಿ 50,000 ತಗೊಂಡಿದ್ದೀವಿ. ಮತ್ತೆ ಅದನ್ನು ಬಂಡವಾಳ ಹಾಕ್ಕೊಂಡು ನಾವು ಹೀಗೆ ಮುಂದೆ ಮಾಡ್ಕೊಂಡು ಬಂದಿದ್ದೀವಿ. ಬೇರೆ ಕಡೆ ತಗೊಂಡಿದ್ದಿದ್ರೆ ಇವಾಗ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಆಗ್ತಾ ಇತ್ತಲ್ವಾ, ಇದರಿಂದ ಇಂಟ್ರೆಸ್ಟ್ ಏನು ಇರಲಿಲ್ಲ. ಮತ್ತೆ ನಮಗೆ ತಿಂಗಳ ಕಟ್ಕೊಂಡಿರೋದ್ರಿಂದ ಅಷ್ಟಾಗಿ ಕಷ್ಟ ಆಗಿಲ್ಲ. ಮತ್ತೆ ನಮ್ಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ. ಪಿಎಂ ವಿಶ್ವಕರ್ಮ ಯೋಜನೆ ಫಲಾನುಭವಿ ರಮೇಶ್ ಈ ಯೋಜನೆಯಿಂದ ಆಧುನಿಕ ಉಪಕರಣ ಕೊಳ್ಳಲು ಆರ್ಥಿಕ ನೆರವು ಸಿಕ್ಕಿದೆ. ತರಬೇತಿ ಜೊತೆಗೆ ಬ್ಯಾಂಕ್ನಿಂದ ಸಾಲ ದೊರೆತಿದ್ದು ಉದ್ಯೋಗದಲ್ಲಿ ಯಶಸ್ವಿಯಾಗಿರುವುದಾಗಿ ತಿಳಿಸಿದರು. ಕಡು ಬಡವರು ಸುಧಾ ಈ ದೇಶದಲ್ಲಿ ಒಂದು ಅವರ ಜೀವನ ನಡೆಸಲಿಕ್ಕೆ ಸಹಕಾರಿಯಾಗುವಂಥ 50,000 ಕನಿಷ್ಠ ಸಾಲ ನೀಡುವ ಮುಖಾಂತರ, ಸಬ್ಸಿಡಿ ನೀಡುವ ಮುಖಾಂತರ ಅವರಿಗೆ 50 ಲಕ್ಷದವರೆಗೆ ಸಾಲ ಕೊಡುವಂಥ ಯೋಜನೆಯನ್ನು ಸನ್ಮಾನ್ಯ ಭಾರತ ಸರ್ಕಾರದ ಪ್ರಧಾನಮಂತ್ರಿಯವರು ಈ ಯೋಜನೆಯನ್ನು ತಂದಿದ್ದಾರೆ. ಇನ್ನು ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆಯಡಿ ಸಾಲ ಪಡೆದು ಸ್ವಂತ ಮುದ್ರಣಾಲಯ ಆರಂಭಿಸಿರುವ ಪ್ರಸನ್ನ ಹಲವು ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ದೂರದರ್ಶನದೊಂದಿಗೆ ಪ್ರಸನ್ನ ಬ್ಯಾಂಕ್ನಿಂದ 25 ಲಕ್ಷ ರೂಪಾಯಿ ಸಾಲ ಪಡೆದು ಉದ್ಯಮ ಆರಂಭಿಸಿದ್ದೆ. ಪಡೆದ ಸಾಲ ಮರುಪಾವತಿಸಿದ್ದು ಆರ್ಥಿಕವಾಗಿ ನೆಮ್ಮದಿಯಾಗಿದ್ದೇನೆ ಎಂದು ತಿಳಿಸಿದರು. ನಾನು 2019ರಲ್ಲಿ PMEGP ಸ್ಕೀಮ್ ನಡಿಯಲ್ಲಿ 25 ಲಕ್ಷ ಸಾಲನ ತಗೊಂಡು ಈ ಯೂನಿಟ್ನ ಮಾಡಿದ್ದೀನಿ. ಈ ಯೂನಿಟ್ಲಿಂದ ನನಗೆ ತುಂಬ ಅನುಕೂಲ ಆಗಿದೆ. ತುಂಬ ಚೆನ್ನಾಗಿ ಸಂಪಾದನೆಯೂ ಮಾಡಿದ್ದೀನಿ. ಹೇಗೆ ಅಂತಂದರೆ ಅಟ್ಲೀಸ್ಟು ನಾವು ದುಡಿಯೋ ದುಡ್ಡುಗಳನ್ನ, ಲೋನ್ಗಳು ಎಲ್ಲ ತಾನಾಗೇ ರಿಕವರಿಯಾಗಿ ಕ್ಲಿಯರ್ ಆಗಿದೆ. ದಯಮಾಡಿ ಈ ಸ್ಕೀಮ್ನ ಉಪಯೋಗನ ದಯಮಾಡಿ ಯುವ ಜನತೆ ತಗೋಬೇಕು ಅಂತ ನನ್ನ ಮನವಿ. ಆಲೆಮನೆ ಮಾಲೀಕ ಜೈಶಂಕರ್ ಕೇಂದ್ರ ಸರ್ಕಾರದ ಸಾಲ ಯೋಜನೆಯಿಂದ ಸ್ವಂತ ಉದ್ಯಮ ಆರಂಭಿಸಿದ್ದೇನೆ. ಇದರಿಂದ ನಮಗೂ ಉದ್ಯೋಗ ಸಿಕ್ಕಿರುವುದಲ್ಲದೆ ಇತರರಿಗೂ ಕೆಲಸ ನೀಡಲು ಸಾಧ್ಯವಾಗಿದೆ ಎಂದರು. ನಮ್ಮ ಆಲೆಮನೆ ರೈತರಿಗೆ ಭಾರಿ ಅನುಕೂಲವಾಗಿದೆ. ಏಕೆಂದರೆ ಹಿಂದೆಲ್ಲ ನಾವು ಆಳುಗಳು ಅಂದರೆ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇತ್ತು. ಈ ಕಳೆಗಳೆಲ್ಲ ರಚ್ಚಿಗೆ ಹಾಕುವಂಥ ಕಾರ್ಯಕ್ರಮ ಇವೆಲ್ಲ ಇದ್ದು ಎಳಿಬೇಕಾಯಿತು, ಕೈಲೇ ಎಳಿಬೇಕಾಯಿತು. ಇವೆಲ್ಲ ಮಾಡೋದ್ರಿಂದ ಲೇಬರ್ಗಳಿಗೆ ಭಾರಿ ಕಷ್ಟ ಉಂಟಾಗ್ತಿತ್ತು. ಅದರಿಂದ ಅವರು ಒಂದಿನ ಬಂದರೆ ಒಂದಿನ ಬರ್ತಿರಲಿಲ್ಲ. ಈ ಸ್ಕೀಮ್ ಬಂದ ಮೇಲೆ ನಮಗೆ ಎಲ್ಲ ಡ್ರೈಯರ್ಗೆ ಅನುಕೂಲ ಆಗುತ್ತೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಫಲಾನುಭವಿ ಶ್ವೇತಾ ಕಡಿಮೆ ವೆಚ್ಚದಲ್ಲಿ ಸಿಗುವ ಈ ವಿಮಾ ಯೋಜನೆಗಳು ಬಡ ಹಾಗೂ ಮಧ್ಯಮ ವರ್ಗಗಳಿಗೆ ಕಷ್ಟಕಾಲದಲ್ಲಿ ದೊಡ್ಡ ಆಸರೆಯಾಗುತ್ತವೆ. ಜಿಲ್ಲೆಯ ಪ್ರತಿಯೊಬ್ಬರೂ ಇದರ ಲಾಭ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ಮಧ್ಯಮ ವರ್ಗದವರಾಗಿದ್ದರಿಂದ ಆರ್ಥಿಕವಾಗಿ ಕಷ್ಟ ಇದ್ದೇ ಇರುತ್ತೆ, ಅದು ಗೊತ್ತಿರುತ್ತೆ. ಈ ಹಣ ಬಂದಾಗ ಅವ್ರಿಗೆ ಸ್ವಲ್ಪ ಆರ್ಥಿಕವಾಗಿ ತುಂಬ ಸಹಾಯ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಯಾರು ಈ ಯೋಜನೆಗಳನ್ನು ತೆಗೆದುಕೊಂಡಿಲ್ಲ ಅವ್ರಿಗೆ ತೆಗೆದುಕೊಳ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆರ್ಥಿಕ ಸಮಾಲೋಚಕರಾದ ಅರುಣ ಕುಮಾರಿ ಕೇಂದ್ರ ಸರ್ಕಾರದ ಸಾಮಾಜಿಕ ಸುರಕ್ಷತಾ ಹಾಗೂ ಸ್ವಉದ್ಯೋಗ ಯೋಜನೆಗಳು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಬಹಳಷ್ಟು ಅನುಕೂಲಕಾರಿಯಾಗಿವೆ ಎಂದು ಹೇಳಿದರು.
PMFME ಯೋಜನೆಯಡಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಡಿ 200ಕ್ಕಿಂತ ಅತಿ ಹೆಚ್ಚು ಆಲೆಮನೆಗಳನ್ನು ಪುನಶ್ಚೇತನಗೊಳಿಸಲಾಗಿದೆ. ಅದೇ ರೀತಿ PM ಸ್ವಾನಿಧಿ ಯೋಜನೆಯಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಿರು ಸಾಲದ ಮುಖಾಂತರ ಅವರನ್ನು ಬ್ಯಾಂಕಿಂಗ್ ಜೊತೆ ಒಂದು ವ್ಯವಹಾರವನ್ನು ಕಲಿಸಲಾಗಿದೆ. ಅದೇ ರೀತಿ ಇನ್ನು PMUGP ಯೋಜನೆಯಡಿಯಲ್ಲಿ ಹಲವಾರು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಹಲವಾರು ಉದ್ಯಮಗಳ ಸ್ಥಾಪನೆಗೆ ಪ್ರಧಾನಮಂತ್ರಿಯವರ ಈ ಎಲ್ಲ ಯೋಜನೆಗಳು ಸಹಕಾರಿಯಾಗಿದೆ. ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕ ಅರುಣ್ ಕುಮಾರ್, ಮುದ್ರಾ ಯೋಜನೆಯಡಿ ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಸಾಲ ವಿತರಿಸಲಾಗಿದೆ. ಜಿಲ್ಲೆಯಲ್ಲಿ ಸಾವಿರಾರು ಜನರು ಸಾಮಾಜಿಕ ಭದ್ರತಾ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದರು. PMEGP ನಮ್ಮ ಜಿಲ್ಲೆಯಲ್ಲಿ 622 ಫಲಾನುಭವಿಗಳಿಗೆ 54 ಕೋಟಿಯಷ್ಟು ಸಾಲ ವಿತರಿಸಲಾಗಿದೆ. PMFME ಕಿರು ಉದ್ಯಮ ಯೋಜನೆಯಲ್ಲಿ 360 ಜನಗಳಿಗೆ 90 ಕೋಟಿಯಷ್ಟು ಸಾಲ ವಿತರಿಸಲಾಗಿದೆ. ಅದೇ ರೀತಿ ಮುದ್ರಾ ಯೋಜನೆಯಲ್ಲಿ 1,65,774 ಜನಗಳಿಗೆ 950 ಕೋಟಿಯಷ್ಟು ಸಾಲ ವಿತರಿಸಲಾಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗಾಗಿಯೇ PM ಸ್ವಾನಿಧಿ ಯೋಜನೆಯಡಿಯಲ್ಲಿ 8,049 ಜನಗಳಿಗೆ 14 ಕೋಟಿಯಷ್ಟು ಸಾಲ ವಿತರಿಸಲಾಗಿದೆ. ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಹಲವು ಜನಪರ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನವಾಗುತ್ತಿದ್ದು ಜನರ ಬದುಕಿಗೆ ಆಸರೆಯಾಗಿವೆ.